ಹಾಯ್ ಫ್ರೆಂಡ್ಸ್, ಇಲ್ಲಿ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಏನಕ್ಕಪ್ಪ ಅಂತಂದರೆ ಶೃಂಗೇರಿಗೆ ಹೋಗ್ಬೇಕಿತ್ತು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೋಸ್ಕರ. ಸರಿ ಅಂತೇಳ್ಬಿಟ್ಟು ಇಲ್ಲಿ 4 ಬ್ಯಾಗ್ ಇದೆ. ನಂದು, ನನ್ನ ಮಗಂದೊಂದು, ನಮ್ಮ ಹಸ್ಬೆಂಡ್ದು ಮತ್ತು ನಮ್ಮ ಅಮ್ಮಂದು ಅಂತೇಳಿ 4 ಬ್ಯಾಗು ಪ್ಯಾಕ್ ಮಾಡ್ಕೊಂಡಿದ್ದೆ. ಇಲ್ಲಿ ಅವನಿಗೆ ಸ್ನ್ಯಾಕ್ಸು ತಿನ್ನೋದಕ್ಕೆ ಮೈಸೂರಿಂದ ನೈಟು ಜರ್ನಿ 9 ಅವರ್ ಆಗುತ್ತೆ ಶೃಂಗೇರಿಗೆ ಹೋಗೋವರೆಗೆ. 9 ಗಂಟೆಗೆ ಬಸ್ ಇರೋದು. ಅಲ್ಲಿವರೆಗೆ ಸುಮ್ಮನೆ ಅವನೇನಾದ್ರು ತಿಂತಾಯಿದ್ರು ಓಕೆ, ನಿದ್ದೆ ಬಂದಾಗ ನಿದ್ದೆ ಮಾಡಿಕೊಂಡ್ರೆ ಸರಿ, ಇಲ್ಲ ಎಚ್ಚರವಾಗಿದ್ದಾಗ ಏನಾದ್ರು ಕೊಡ್ತಾನೆ ಇರಬೇಕಲ್ವಾ ತಿನ್ನೋಕ್ಕೆ ಅಂತೇಳ್ಬಿಟ್ಟು ಇಷ್ಟು ಕೂಡ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡಿದ್ವಿ. ಹಾಗೆ ಅವನಿಗೆ ರಾಗಿ ಹಿಟ್ಟು, ಇಲ್ಲಿ ಸ್ವಲ್ಪ ಸಾಂಬಾರು ಪೌಡರ್ ಎಲ್ಲ ತೊಗೊಂಡಿದ್ದೀವಿ. ಅಲ್ಲಿಂದ ಹಾಸನ್ಗೆ ಹೋಗಬೇಕು. ಹಾಗಾಗಿ ಸರಿ ಅಂತೇಳ್ಬಿಟ್ಟು ಒಂದು ಬ್ಯಾಗ್ ಇತ್ತಲ್ಲ, ಅದಕ್ಕೆ ತಿಂಡಿ ಎಲ್ಲ ತುಂಬ್ಕೊಂಡಿದ್ದೀನಿ. ಯಾಕೆಂದರೆ ಅದು ಮತ್ತೆ ಓಪನ್ ಎಲ್ಲೆಲ್ಲಿರುತ್ತೋ ಏನೇನಿರುತ್ತೋ ಅಂತೇಳ್ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು. ಬರೀ ಬಟ್ಟೆ ಬ್ಯಾಗ್ ಇರಬೇಕು ಅಂತೇಳ್ಬಿಟ್ಟು ತಿಂಡಿ ಬ್ಯಾಗು ಅಂತೇಳ್ಬಿಟ್ಟು ಇದನ್ನು ತುಂಬ್ಕೊಂಡಿದ್ದೆ. ಸರಿ ಅವನು ಮಲಗಿದ್ನಲ್ಲ ಅಂತೇಳ್ಬಿಟ್ಟು ಎದ್ದಾದಮೇಲೆ ಅದನ್ನೆಲ್ಲ ತೆಗೆದು ಇಡ್ತಾಯಿದ್ದೀನಿ. ನಾನು ಎತ್ತಿಟ್ಬಿಡ್ಬೇಕಿತ್ತು ಅವನಿಗೆ ಕಾಣ್ದಿರಂಗೆ, ಬಟ್ ಅಲ್ಲೇ ಸೋಫಾ ಮೇಲೆ ಇಟ್ಟಿದ್ನಲ್ಲ, ಹಾಗಾಗಿ ಎಲ್ಲನೂ ತೆಗೆದು ಬಿಚ್ಚಿ ತೆಗೆದು ನೋಡ್ತಾ ಇದ್ದಾನೆ ಏನಿರ್ಬೋದು ಅಂತ. ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಬಸ್ ಸ್ಟಾಪ್ಗೆ ಬಂದು, ಇಲ್ಲಿ 9 ಗಂಟೆ ಕರೆಕ್ಟಾಗಿ ಬಸ್ಸು ರೆಡಿಯಾಗಿತ್ತು. ಹೋಗಿ ರಿಸರ್ವೇಷನ್ ಮಾಡಿಸಿದ್ದ ಮುಂಚೆನೇ 3-4 ಡೇಸಲ್ಲಿ ರಿಸರ್ವೇಷನ್ ಆಗಿತ್ತು. ಹಾಗಾಗಿ ಏನು ತೊಂದರೆ ಇಲ್ಲ, 3 ಸೀಟ್ ರಿಸರ್ವೇಷನ್ ಇತ್ತು. ಹಾಗೆ ಹಾಸನಿಂದ ನಮ್ಮ ಮಾವ ಮತ್ತು ನನ್ನ ಮೈದನಿಗೆ ರಿಸರ್ವೇಷನ್ ಮಾಡಿದ್ದು, ಅವರು ಅಲ್ಲಿಂದ ಬರ್ತಾರೆ. ಸರಿ ಅಂತೇಳ್ಬಿಟ್ಟು ನಾವು ಕೂತ್ಕೊಂಡು, ಬಟ್ ನನಗೆ ಗೊತ್ತಿಲ್ಲ ಈ ಥರ KSRTCನೇ ಮಾಮೂಲಿ ಬಸ್ಸೇನೆ ಅಂತಲೇ. ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಬಸ್ಸು, ಲಕ್ಸುರಿ ಆಗಿರುತ್ತೆ ಅಂದ್ಕೊಂಡಿದ್ದೆ ಇದು. ಬಟ್ ಮಾಮೂಲಿ ನಾವು ಡೈಲಿ ಓಡಾಡ್ತೀವಲ್ಲ KSRTC ಬಸ್ಸು, ಅದೇ ಥರ ಸೀಟು. ಬಟ್ ಅದಕ್ಕಿಂತ ಹಳೇ ಬಸ್ಸೇನೆ ಇದು. ತುಂಬ ಜರ್ನಿ ಅಂತೂ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ